ಬಿಡಿಸ್ರಿ ಗಣಿತನ್ನ ಸರಿಯಾಗಿ ತಿಳ್ಕೊಂಡು ಬಿಡಿಸ್ರಿ. ಇದು ತೆರೆದಿಟ್ಟ ಪೆಟ್ಟಿಗೆ ವಿಸ್ತೀರ್ಣ, ಬಣ್ಣ ಹಚ್ಚೋದು ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಪೆಟ್ಟಿಗೆ ಅಂದ್ರೆ ಮನೆಯ ಆಕಾರ ತೋರಿಸ್ಬೋದು. ತೆರೆದಿಟ್ಟ ಪೆಟ್ಟಿಗೆ ಉದ್ದ ಅಂದ್ರೆ ಏನು? ಒಟ್ಟು ವಿಸ್ತೀರ್ಣ ಅಂದ್ರೆ 4 ಗೋಡೆಗಳ ವಿಸ್ತೀರ್ಣ ಪ್ಲಸ್ ಪೆಟ್ಟಿಗೆ ವಿಸ್ತೀರ್ಣ ಉದ್ದ ಗುಂಡ್ಲೆ ಆಗಲ್ಲ. 4 ಗೋಡೆಗಳ ವಿಸ್ತೀರ್ಣ ಹಚ್ಚಬೇಕಾಗ್ತದೆ. ಪೆಟ್ಟಿಗೆ ಯಾವಾಗಲಾದ್ರೂ 4 ಬದಿ 1 2 3 4 ಮೇಲೆ ಮುಚ್ಚಳ ಹಿಂಗೆ ತೆರೆದಿಟ್ಟು ಹಚ್ಚಿದ್ರೆ ಎಷ್ಟಾಗ್ತದೆ ವಿಸ್ತೀರ್ಣ? ಅದನ್ನು ಕಂಡು ಹಿಡಿಬೇಕಾರೆ 4 ಗೋಡೆಗಳ ವಿಸ್ತೀರ್ಣ ಪ್ಲಸ್ ಪೆಟ್ಟಿಗೆ ಮುಚ್ಚಳದ ವಿಸ್ತೀರ್ಣ ಕೂಡಿಸ್ಕೊಂಡು ನೀವು ರೇಟ್ ಮೇಲೆ ಮಾಡ್ರಿ. ಅಂದಾಜು ಬೆಲೆ ಬಂದರೂ ಮಾಡ್ರಿ. ಓಕೆ, ಮುಚ್ಚಳ ಸಹಿತ ಪೆಟ್ಟಿಗೆ ವಿಸ್ತೀರ್ಣ ಬರೋಬ್ಬರಿ. ಪೆಟ್ಟಿಗೆಯ ವಿಸ್ತೀರ್ಣ ಬರೋಬ್ಬರಿ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ ಪ್ಲಸ್ ಪೆಟ್ಟಿಗೆ ಮುಚ್ಚಳದ ವಿಸ್ತೀರ್ಣ ಉದ್ದ ಗುಂಡ್ಲೆ ಆಗಲ್ಲ. ಈಗ ಎಷ್ಟು ಸೀರಿಯಲ್ದಾಗ ಹಾಕಿನಾಯ್ತು ನಾನು ನೋಡ್ಕೋರಿ. ಎಲ್ಲತನ ಮಾನ ಮೀಟರ್ದಾಗ ಮಾಡ್ಕೊಂಡ್ರಿ. 1 ಮೀಟರ್ ಪ್ಲಸ್ 0.75 ಅಗಲ ಮೀಟರ್ ಗುಂಡ್ಲೆ 0.50 ಮೀಟರ್ ಪ್ಲಸ್ 1 ಗುಂಡ್ಲೆ 0.75. ನೋಡ್ರಿ, ನಾವು ದಶಮಾಂಶ ಹಾಕಿಬಿಟ್ರೆ ಮೀಟರ್ ಆಯ್ತು. ತೋರಿಸ್ತೀನಿ ನಿಮ್ಗೆ. 1 ಮೀಟರ್ ಇದು 75 ಸೆಂಟಿಮೀಟರ್ ಇದ್ದರೆ 0.75 ಮಾಡಿದರೆ ಏನಾಗ್ತದೆ? ಮೀಟರ್ ಆಗ್ತದೆ. ಆಮೇಲೆ 0.50 ಮಾಡಿದರೆ ಇದು ಮೀಟರ್ ಆಯ್ತು. ಪ್ಲಸ್ 1 ಗುಂಡ್ಲೆ 0.75 ಮೀಟರ್ದಾಗ ಮಾಡ್ಕೊಂಡು ಬಿಟ್ರೆ ಸರಳ ಅದ. ಯಾಕಂದ್ರೆ ಚದರ ಮೀಟರ್ದಾಗ ಅದ ಇದು ಏನು ವಿಸ್ತೀರ್ಣದ ರೇಟ್. ಇದನ್ನು ಚದರ ಮೀಟರ್ದಾಗೆ ಮಾಡ್ಕೋಬೇಕು. ಈಗ ನೀವು 2 ದುಂಡು ಕೌಂಸ್ 1.75 ಕೂಡಿಸಿದ್ರೆ 1.75 ಗುಂಡ್ಲೆ 0.50 ಪ್ಲಸ್ ಇದು 1.075 ಅಂದ್ರೆ ಏನಾಗ್ತದೆ? 0.75 ಚದರ ಮೀಟರ್ ಆಯ್ತು. ಗುಣಾಕಾರ ಮಾಡಿಬಿಡ್ರಿ ಗುಣಾಕಾರ. ಈಗ ಇದನ್ನು ಗುಣಾಕಾರ ಮಾಡಿದ್ರೆ 57 100 ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು 100 52 100 ಗುಂಡ್ಲೆ 1.75 ಇದೊಂದು ದಶಮಾಂಶ ಇಲ್ಲಂತೆ ನಡೀತದೆ. 175 ಬರೋಬ್ಬರಿ 175 2 0. ನೋಡಿ, ದಶಮಾಂಶ ತೆಗೆದು ಬಿಡೋದು. 2 ಗುಂಡ್ಲೆ 50 100 ಆಯ್ತು. ಇದನ್ನ ದಶಮಾಂಶ ತೆಗೆದಾಗ 175 ಆಯ್ತು. 175 ಗುಂಡ್ಲೆ 100 175 100. ಇದರದ್ದು 2 ದಶಮಾಂಶ ಇದರದ್ದು 2 ದಶಮಾಂಶ ಅಂದ್ರೆ 1.75 ಚಿಮಿ. 1.75 ಚಿಮಿ ಪ್ಲಸ್ 0.75 ಚಿಮಿ ಏನು? ಪೆಟ್ಟಿಗೆ ಮುಚ್ಚಳದ ವಿಸ್ತೀರ್ಣ ಕೂಡಿಸುವರಿ 2.50 ಚಿಮಿ. ರೇಟ್ ಹೆಂಗದ ನೋಡ್ರಿ, ಸರಿಯಾಗಿ ನೋಡ್ರಿ, ಸರಿಯಾಗಿ ತಿಳ್ಕೊಂಡು ನೋಡ್ರಿ ಗಣಿತಗಳನ್ನ. ಅವೆಲ್ಲ ಅಧಿಕ ಅವಣ ಭಿನ್ನ ರಾಶಿ ಸರಳೀಕರಣ ಮಾಡ್ಬೋದು ನೀವು ಪ್ರಯತ್ನ ಮಾಡಿ. ಆದ್ರೆ ಇಂಥ ಗಣಿತಗಳನ್ನು ತಿಳ್ಕೊಂಡು ಮಾಡ್ಬೇಕಾಗ್ತದೆ. ಮುಚ್ಚಳ ಸಹಿತ ಪೆಟ್ಟಿಗೆ ವಿಸ್ತೀರ್ಣ ತೆಗಿಬೇಕಾದ್ರೆ 2 ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ ಪ್ಲಸ್ ಉದ್ದ ಗುಂಡ್ಲೆ ಅಗಲ ಇದು ಮುಚ್ಚಳದ ವಿಸ್ತೀರ್ಣ. ನೆನ್ಪಿಟ್ಕೋರಿ, 4 ಗೋಡೆಗಳ ವಿಸ್ತೀರ್ಣ ಹಚ್ಕೋಬೇಕು. 4 ಬದಿ ಇರ್ತದ ಪೆಟ್ಟಿಗೆ. ಅದಕ್ಕೆ 4 ಬದಿ ವಿಸ್ತೀರ್ಣದ ಸೂತ್ರ ಏನಪ್ಪ? 2 ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ ಮಾಡಿದರೆ ಪೆಟ್ಟಿಗೆ ಮುಚ್ಚಳ ಬಿಟ್ಟು ಎಲ್ಲ ಬದಿಗೆ 4 ಮುಖಕ್ಕೆ ಬಣ್ಣ ಹಚ್ಚುವಂತ ಸೂತ್ರ ಇದು. ಆಮೇಲೆ ಏನದ? ಪೆಟ್ಟಿಗೆ ಮುಚ್ಚಳದ ವಿಸ್ತೀರ್ಣ ಅದರದ್ದು ಉದ್ದ ಆಗಲ್ಲ, ಉದ್ದ ಗುಂಡ್ಲೆ ಆಗಲ್ಲ. ಇವುಗಳ ಗುಣಲಬ್ಧ ಹೆಂಗ್ ಮಾಡ್ಬೇಕಂತ ದಶಮಾಂಶ ಇಟ್ಕೊಂಡು ಮಾಡ್ರಿ. ಹಾಕತ್ತ 2 ಗುಂಡ್ಲೆ 1.75 ಗುಂಡ್ಲೆ 0.50 ಪ್ಲಸ್ ಇದನ್ನು ಗುಣಾಕಾರ ಮಾಡಿದ್ರೆ 0.75 ಬಂತು. 1ಕ್ಕೆ ಗುಣಾಕಾರ ಮಾಡಿದ್ರೆ 0.75 ಬರ್ತದೆ. ಇವುಗಳ ಗುಣಲಬ್ಧ ದಶಮಾಂಶ ಇಲ್ಲ ಅಂತ ಗುಣಾಕಾರ ಮಾಡಿ. 52 100 ಗುಂಡ್ಲೆ 175 ಯಾಕಂದ್ರೆ ದಶಮಾಂಶ ತೆಗೆದು ಬಿಡ್ರಿ.
ಆಮೇಲೆ 175 ಗುಂಡ್ಲೆ 100 17500 4 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. 1.75 ಚದರ ಮೀಟರ್ ಆಯ್ತು. ಮುಚ್ಚಳದ ವಿಸ್ತೀರ್ಣ 0.75 ಚದರ ಮೀಟರ್. ಟೋಟಲ್ 2.50 ಚದರ ಮೀಟರ್ ಆಯ್ತು. 15 ಚಿಮಿ ಬರೋಬ್ಬರಿ 50 ಎಷ್ಟು 6.50. 15 ಚಿಮಿ ಬರೋಬ್ಬರಿ 6 ರೂಪಾಯಿ 50. 6.50 ರೂಪಾಯಿ ಹೌದಲ್ಲ. 2.50 ಚಿಮಿ ಬರೋಬ್ಬರಿ 2.50 ಚಿಮಿ ಬರೋಬ್ಬರಿ ಎಷ್ಟು? 2.50 ಗುಂಡ್ಲೆ 6.50 ಸರ್ವಾತ್ ಬಾಗ್ಲೆ 15. ಇದರ ಸ್ಥಾನ ಬೆಲೆ 100. ಇದರ ಸ್ಥಾನ ಬೆಲೆ 100. ನೋಡ್ರಿ ಹೆಂಗ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಗಣಿತ ಮಾಡಾಗ ಸ್ಥಾನ ಬೆಲೆ ಹಾಕೋದು ಅದೆಲ್ಲ ಪದ್ಧತಿ ಪ್ರಕಾರ ಕಲಿಬೇಕು ನೀವು. 15 ಹಚ್ಚುವರಿ ಚಂದ ಕಾಣಿಸ್ಲಿ. ಇದರದ್ದು 100, ಇದರದ್ದು 100. ಈಗ ಈ ಪೂಜೋತು ಈ ಪೂಜೋತು 25 ಒಂದಲೇ 25 ನಾಲ್ಕಲೆ. ಈ 0 ಹೊತ್ತು ಈ 0 ಹೊತ್ತು 5 ಮೂರ್ಲೆ 15. 5 ಒಂದಲೆ 5 ಮೂರ್ಲೆ. ಭಾಳ ಹುಷಾರ್ಲೆ ಮಾಡಿ. 13 ಡಿವೈಡೆಡ್ ಬೈ 12 ಈಸ್ ಈಕ್ವಲ್ ಟು 13ಕ್ಕೆ 12 ಗುಣಾಕಾರ ಭಾಗಾಕಾರ ಮಾಡಿ 12. 12 ಒಂದಲೆ 12 ಎಷ್ಟು ಬಂತು? 1 ಬಂತು. 1 0 ತಗೋರಿ, ಬಿಂದು ಕೊಟ್ಟ. ಬಾಗ್ ಹೋಗಂಗಿಲ್ಲ. 1 0 ಕೊಡ್ರಿ, 1 0 ತಗೋರಿ. 12 ಎಂಟ್ಲೆ 96. 10 6 4 ಕೆಲ ಬಂತು. 1 0 ತಗೋರಿ. 12 ಮೂರ್ಲೆ 36. 4 ಉಳಿತು. ಕಂಟಿನ್ಯೂ ಅದೇ ಬರ್ತದ, ಬಿಟ್ಟು ಬಿಡ್ರಿ. ಈಗ ಅಂದಾಜು ಬೆಲೆ ಹೆಂಗೆ ಹಚ್ಕೋಬೇಕಂದ್ರೆ ಇದನ್ನ ಅಂದಾಜು ರೂಪಾಯಿ ಪೈಸೆದಾಗ ಇಲ್ಲಿ 3 ಅದ ಅಂದ್ರೆ ಇದು 1 ರೂಪಾಯಿ 8 ಪೈಸೆ ಆಯ್ತು. ಇಲ್ಲಿ 4 ಇದ್ರೂ 1 ರೂಪಾಯಿ 8 ಪೈಸೆ. 5 ಇತ್ತಂದ್ರೆ 1 ರೂಪಾಯಿ 9 ಪೈಸೆ ಹಚ್ಚಬೇಕು. ಅಲ್ಲಿ 4 5ಕ್ಕಿಂತಲೂ ಚಿಕ್ಕದಾದ್ದರಿಂದ ಇದರ ಉತ್ತರ 0.1.0.8 ರೂಪಾಯಿ. ಇದು ನೆನ್ಪಿಟ್ಟುಕೋರಿ. ಅಂದಾಜು ಬೆಲೆ ಮಾಡಿ ಹಚ್ಬೇಕು. ಆನ್ಸರ್ ತಗಲೋ ಖರ್ಚು ಬರೋಬರಿ ಭಾಳ ರೇಟ್ ಕಡಿಮೆ ಇತ್ತವ. ಆನ್ಸರ್ ಇಸ್ ಈಕ್ವಲ್ ಟು 1.08 ರೂಪಾಯಿ. ತಿಳ್ಕೊಂಡು ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ಚೆನ್ನಾಗಿ ಬಿಡಿಸ್ಕೋರಿ ಫೇರ್ದಾಗ.